ಸಮಯಕ್ಕೆ ಬರ್ತೀನಿ ಅಂತ ಹೇಳ್ದ ಅರವಿಂದ್. ಇನ್ನು ಯಾಕೆ ಬರಲಿಲ್ಲ? ನಾನೇ 10 ನಿಮಿಷ ಲೇಟ್ ಮಾಡಿ ಬಂದಿದ್ದೀನಿ. ನನಗಿಂತ ಮುಂಚಿತವಾಗಿ ಬಂದು ಕಾದು ಹೋದ್ರೋ ಏನೋ. ಇಲ್ಲ, ನನಗೋಸ್ಕರ 10 ನಿಮಿಷ ಅಲ್ಲ 10 ವರ್ಷ ಕಾಯ್ತಾರೆ ಎಂಬ ಭರವಸೆ ನನ್ನಲ್ಲಿದೆ. ನಾನೇ ಅಲ್ಲಿವರೆಗೂ ಹೋಗಿ ನೋಡ್ಕೊಂಡು ಬಂದ್ರಾಯ್ತು. ಅಂಬಿಕಾ, ವಾಟ್ ಎ ಸರ್ಪ್ರೈಸ್! ಏನು ರೆಕ್ಕೆ ಬಲಿತ ಹಕ್ಕಿಯಂತೆ ಹಾರಾಡುತ್ತಾ ಅವಸರದಿಂದ ಆತುರ ಪಟ್ಟು ಎಲ್ಲಿಗೆ ಹೊರಟಿರುವೆಯಲ್ಲ? ಎಲ್ಲಿಗೆ ನಿನ್ನ ಪಯಣ? ಅಂತರಂಗದ ಅರಗಣಿಯಲ್ಲಿ ಬಯಸಿದ ಹಕ್ಕಿ ತಕ್ಕ ಸಮಯಕ್ಕೆ ಬರಲಾರದ ಕಂಡು ದಿಕ್ಕು ತಪ್ಪಿ ಹೊರಟಿರುವೆಯಾ? ಇಲ್ಲ, ಅಮೃತದ ಸವಿಜೇನನ್ನು ಸವಿಯಲು ಬಾರದ ದುಂಬಿಯ ದಾರಿ ಕಾಯ್ದು ದಿಕ್ಕೆಟ್ಟು ಕಂಗಾಲಾಗಿರುವೆ. ಏ ಅಂಬಿಕಾ, ನೀನೇನು ಅದಕ್ಕೆ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಬಯಸಿ ಬೇಡುವ ಮುನ್ನವೇ ಕಲ್ಪವೃಕ್ಷವಾಗಿ ನಿನ್ನ ಮುಂದೆ ಬಂದಿರುವ ಈ ಹಕ್ಕಿನ ಧಿಕ್ಕರಿಸಬೇಡ. ಯಾಕೆ ಅಂಬಿಕಾ? ನಿನ್ನ ಪ್ರೀತಿಯ ಪರಿಮಳ ಸವಿಯಲು ಬಂದ ಈ ಹಕ್ಕಿನ ಕಂಡು ನಿನ್ನ ಮನದಲ್ಲೇನಾದರೂ ಭಯ ಹುಟ್ಟಿತೆ? ಭಯ? ಭಯ ಪಡೋದಕ್ಕೆ ನಾನೇನು ದಿಕ್ಕಿಲ್ಲದ ಹಕ್ಕಿ ಅಲ್ಲ. ಹೆತ್ತವರ ಆಸರೆಯಲ್ಲಿ ಅನ್ನ ತಿಂದ ಬದುಕಿದ ಬಲವುಳ್ಳ ಹಕ್ಕಿ ನಾನು. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ಕಂಡು ಕುಕ್ಕಲು ಬರುವ ನಿಮ್ಮಂತ ರಣಹದ್ದುಗಳ ಕೈಯನ್ನೇ ಕತ್ತರಿಸುವ ಹಠಮಾರಿ ಹಕ್ಕಿ ನಾನು. ಮಿಸ್ಟರ್ ಮಹಾಂತೇಶ್, ನಾನು 3 ವರ್ಷಗಳಿಂದ ನೋಡ್ತಾನೇ ಇದ್ದೀನಿ. ಮಹತ್ವಾತಿಗೂ ನಾನು ನಿಮ್ಮ ಮೋಹದ ಬಲೆಯಲ್ಲಿ ಹಾಕಿಕೊಳ್ಳಲು ಆತರ ಪಡ್ತಾ ಇದ್ದೀರಾ ನೀವು? ಹೆಜ್ಜೆ ಹೆಜ್ಜೆಗೂ ನಾನು ನಿಮ್ಮ ಆತಂಕದಲ್ಲಿ ಇಟ್ಕೊಳ್ಳಲು ಅವಸರ ಪಡ್ತಾ ಇದ್ದೀರಾ ನೀವು? ಯಾಕ್ರಿ ನಿಮಗೆ ಈ ದುರಾಸೆ? ನಿಮ್ಮ ಆಸೆಯನ್ನು ಈಡೇರಿಸುವ ಹೆಣ್ಣು ನಾನಲ್ಲ. ಹೌದು, ನಿಮ್ಮ ದೃಷ್ಟಿಯಲ್ಲಿ ಹೆಣ್ಣು ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ಮಾರ್ಕೆಟ್ನಲ್ಲಿ ಮಾರುವ ಹಣ್ಣು ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ, ನಿಮ್ಮ ಕಾಲಿನಿಂದ ಒದಿಯುವ ಮಣ್ಣಿನ ಧೂಳು ಅಂತ ತಿಳ್ಕೊಂಡಿದ್ದೀರಾ? ಏ ಅಂಬಿಕಾ, ನಿನ್ನಂತ ಯೌವನದ ತುಂಬಿದ ಹೆಣ್ಣುಗಳೆಂದರೆ ಪವಿತ್ರ ಪಾತ್ರೆಯಲ್ಲಿ ತುಂಬಿಟ್ಟಿರುವ ಬೆಣ್ಣೆ ಇದ್ದ ಹಾಗೆ. ಈ ಬೆಣ್ಣೆ ಅಂತ ಹೆಣ್ಣು 3 ವರ್ಷಗಳ ಹಿಂದೆ ನನ್ನ ಕಣ್ಣಿಗೆ ಹಾಲಾಗಿ ಕಂಡಿತು. ಆ ಹಾಲನ್ನು ಕುಡಿಯಬೇಕ ಹಂಬಲ ನನ್ನ ಮನದಲ್ಲಿ ತುಂಬಿಕೊಂಡಿತ್ತು ನಿಜ. ಆದರೆ ಆ ನಿನ್ನ ಪ್ರಿಯಕರ ನಿನ್ನ ಹೃದಯದಲ್ಲಿ ಪ್ರೀತಿ ಎಂಬ ಬೀಜ ಬಿತ್ತಿ ಆ ಹಾಲಿಗೆ ಹೆಪ್ಪು ಬಿಟ್ಟ. ಆಗ ನೀನು ಹಾಲಿನಿಂದ ಮೊಸರಾದೆ. ಈ ಬೆಣ್ಣೆ ಅಂತ ಹೆಣ್ಣಿನ ದೇಹವನ್ನು ಕೊಕ್ಕಿ ತಿನ್ನಬೇಕೆಂದು ರಸಿಕನಾಗಿ ಬಂದಿದ್ದೇನೆ. ನೀನಿದಕ್ಕೆ ಅವಕಾಶ ಮಾಡಿಕೊಟ್ರೆ ಸರಿ, ಇರದಿದ್ದರೆ ನಿನ್ನ ದೇಹವನ್ನು ಕುಕ್ಕಿ ತಿನ್ನುವ ರಣಹದ್ದು ನಾನು. ಕಟುಕರ ಮಾತಿಗೆ ಹೆದರುವ ಹೆಣ್ಣು ನಾನಲ್ಲ. ಕದ್ದು ತಿನ್ನುವ ಕಳ್ಳು ಜಾತಿಯ ಬೆಕ್ಕು ನೀನಾಗಿದ್ದೆ. ಆದ್ರೆ ಬೆನ್ನಿಗೆ ಮುಚ್ಚಿದ ಪಾತ್ರೆ ಬಲು ಭದ್ರವಾಗಿದೆ. ಬಾಯಿಗೆ ಬಾರದ ಬೆನ್ನಿಗೆ ಕೈ ಚಾಚಿದ್ದೆ. ಆದ್ರೆ ಕೈಗೆ ಸಿಗೋದು ಬೆನ್ನೆ ಅಲ್ಲ, ಬೆತ್ತದ ಬರಗಳು. ಏ ಅಂಬಿಕಾ, ಮುಚ್ಚು ಬಾಯಿ, ಹುಚ್ಚು ಹೆಣ್ಣೆ. ನನ್ನ ನೆಚ್ಚೆಯನ್ನು ನೀನು ತುಚ್ಛವಾಗಿ ಕಂಡಿದ್ದೆ. ಆದರೆ ನಿನ್ನ ಯೌವನದ ಅಂಗಾಂಗಗಳನ್ನು ಮಂಗವಾಗಿ ಕೆಡಿಸಬೇಕಾಗುತ್ತದೆ. ನೆಚ್ಚೆ ಅಂತ ನಡೆದರೆ ಸರಿ. ನನ್ನ ನೆಚ್ಚೆನ ತುಚ್ಛವಾಗಿ ಕಂಡಿದ್ದೆ. ಆದರೆ ನನ್ನ ನೆಚ್ಚೆನ ಈಡೇರಿಸಿಕೊಳ್ಳೋ ಛಲ ನನಗ್ ಚೆನ್ನಾಗಿ ಗೊತ್ತು. ಮುಚ್ಚು ಬಾಯಿ ಚಾಂಡಾಲ. ನೋಡು, ಇಚ್ಛೆಯಿಲ್ಲದ ಹೆಣ್ಣನ್ನು ತುಚ್ಛ ಕಾರ್ಯಕ್ಕೆ ಕರೆದಿದ್ದೆ. ಆದ್ರೆ ಮುಂಡದ ಮೇಲೆ ನಿನ್ನ ರುಂಡಾನ ಕೊಂಡೊಯ್ಯಬೇಕಾಗುತ್ತೆ.
ಮದ ತುಂಬಿದ ಮಂಗನಂತೆ ಮಾತಾಡಿದ್ದೇ ಆದ್ರೆ ಚಂಡಿ ಚಾಮುಂಡಿ ಅಂತೆ ನಿನ್ನ ರಕ್ತವನ್ನು ಕುಡಿಬೇಕಾಗತ್ತೆ. ಮಾಂತೇಶ, ಕುದಿಯುತ್ತಿರುವ ನನ್ನ ಕೋಪಾನ ಕೆಣಕಿ ಕೆಡುಕು ತಂದುಕೊಳ್ಳಬೇಡ. ಒಲಿಯಲಾರದ ಹೆಣ್ಣನ್ನ ಬೆನ್ನು ಹತ್ತುವುದು ಒಂದೇ, ಹುತ್ತಿನಲ್ಲಿರುವ ಹಾವನ್ನ ಕೆಣಕುವುದು ಒಂದೇ. ಒಬ್ಬತನದ ಹುಚ್ಚಿನಲ್ಲಿರುವವನಿಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ, ಎಚ್ಚರದಿಂದ ಬದುಕುವುದನ್ನ ಕಲಿ. ಏ ಅಂಬಿಕಾ, ನಿನ್ನ ಎಚ್ಚರ, ಉಪದೇಶ, ತತ್ವದ ಮಾತುಗಳು ನನ್ನ ಚಪ್ಪಲಿಯ ಸಮಾನ. ಈ ಮಾಂತೇಶನ ಬಯಕೆಯಲ್ಲಿ ಬಂದಿರುವ ಹೆಣ್ಣು ಅದೆಟ್ಟೆ ಹಠಮಾರಿಯಾದರೂ ಸರಿ, ಅವಳನ್ನು ಮುಟ್ಟದೆ ಬಿಟ್ಟವನಲ್ಲ ಈ ಮಾಂತೇಶ. ಅದಕ್ಕಾಗಿ ನನ್ನ ಘಟ ಉಳಿದರೂ ಚಿಂತೆ ಇಲ್ಲ. ನನ್ನ ಹಠವನ್ನು ಮಾತ್ರ ಬಿಡಲಾರೆನು. ಹುತ್ತದಲ್ಲಿರುವ ಹಾವನ್ನು ಕೆಣಕಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬ ನಿನ್ನ ಮಾತಿನಿಂದ ತಿಳಿದುಕೊಂಡೆ. ಅದೇ ಹುತ್ತದಲ್ಲಿರುವ ಹಾವನ್ನು ಪುಂಗಿ ಊದಿ ನೃತ್ಯ ಮಾಡಿಸುವ ನಿಪುಣತೆ ನನ್ನಲ್ಲಿದೆ. 10 ಹಾವುಗಳ ವಿಷವನ್ನು ಕುಡಿದು ದಕ್ಕಿಸಿಕೊಳ್ಳುವ ಮಂತ್ರ ನನ್ನಲ್ಲಿರುವಾಗ ನಿನ್ನಂತ ಒಂದು ಸಣ್ಣ ಜಾತಿಯ ಹೆಣ್ಣು ನನ್ನ ಕಣ್ಣಲ್ಲಿ ಸಣ್ಣ ಹುಳುವಾಗಿ ಕಾಣುವೆ. ಕಂಡಂತೆ ಬೊಗಳಿ ನನ್ನ ಕೋಪನ ಕೆಂಡ ದುಂಡಿಯಾಗಿ ಮಾಡಿದಿರೋ ಮೂಢನೆ. ವಿಷದ ಅಕ್ಷರಗಳಿಂದ ಹೆಣ್ಣು ಸಣ್ಣ ಜಾತಿಯ ಹುಳುವೆಂದು ಭಾವಿಸಬೇಡ. ಭಾರತದ ಇತಿಹಾಸದ ಪುಟವನ್ನ ಒಂದು ಸಾರಿ ತಿರುವಿ ನೋಡು. ಹೆಣ್ಣಿಗಾಗಿ ಎಂತೆಂತ ದುರ್ಘಟನೆ ನಡೆದು ಹೋದವು ಅಂತ. ಅಮೃತ ಯುಗದಲ್ಲಿ ಬ್ರಹ್ಮ ಋಷಿಯಾಗಲು ಬಯಸಿದ ವಿಶ್ವಾಮಿತ್ರ ಮೇನಕೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಇನ್ನು ಯುಗದಲ್ಲಿ ಶ್ರೇಷ್ಠ ಶಿವ ಭಕ್ತ ಎನಿಸಿಕೊಂಡ ರಾವಣ ಸೀತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಇನ್ನು ದ್ವಾಪರ ಯುಗದಲ್ಲಿ ಬಾವು ಬಲಿಷ್ಠ ಎನಿಸಿಕೊಂಡ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಇನ್ನು ಈ ಕಲಿಯುಗದಲ್ಲಿ ಎಂತಂತವರೇ ಹೆಣ್ಣಿಗಾಗಿ ಹಣ, ಆಸ್ತಿ, ಅಂತಸ್ತನ್ನೇ ಕಳ್ಕೊಂಡು ಮಣ್ಣು ಮುಕ್ಕಿ ಹೋಗಿರ್ಬೇಕಾದ್ರೆ ನಿನ್ನಂತ ಒಂದು ನರ ಕುಣ್ಣಿಗೆ ಹೆಣ್ಣಿನ ಗುಣಗಳು ತಿರುವುದು ದೂರದ ಮಾತು. ಹುಟ್ಟಿಸಿದ ಬ್ರಹ್ಮನಿಗೂ ಹೆಣ್ಣಿನ ನರಗಳ ಬಗ್ಗೆ ಗೊತ್ತಿಲ್ಲ. ನಿನ್ನಂತ ಮೂರ್ಖನಿಗೆ ಹೇಳುವ ಅವಶ್ಯಕತೆಯೂ ನನಗಿಲ್ಲ. ಹೋಗೋ ಇಲ್ಲಿಂದ. ಐ ಸೇ ಯು ಗೆಟ್ ಔಟ್. ನಾನ್ಸೆನ್ಸ್. ಏ ಅಂಬಿಕಾ, ಹೊರಟು ಹೋಗಲು ಬಂದಿದ್ದರೆ ನಿನ್ನಂತ ಹರೆಯದ ಹೆಣ್ಣನ್ನು ಹಾದಿಯ ಮೇಲೆ ನಿಲ್ಲಿಸಿ ಮಾತನಾಡಿಸುತ್ತಿರಲಿಲ್ಲ. ಹುಚ್ಚು ಹೆಣ್ಣೆ, ಹೆಣ್ಣಿನ ಇತಿಹಾಸ ಹೇಳುವ ನಿನ್ನ ದುರಂತದ ಪುಸ್ತಕದಲ್ಲಿ ಪುರುಷನ ಪೌರುಷದ ಪುಟಗಳನ್ನು ಮರೆತುತ್ತಿರುವಿರುವೆ. ಪುರುಷ ಕಣ್ಣಿಟ್ಟ ಹೆಣ್ಣಿಗಾಗಿ ತನ್ನ ಇಡೀ ಸರ್ವಸ್ವವನ್ನೇ ಕಳೆದುಕೊಳ್ಳಲು ಚಿಂತ. ಮನೆ, ಮಠ, ಆಸ್ತಿ ಸರ್ವನಾಶವಾದರೂ ಚಿಂತೆ ಇಲ್ಲ. ಇಷ್ಟಪಟ್ಟವಳನ್ನು ಕಟ್ಟಿಕೊಳ್ಳದಿದ್ದರು ಎಷ್ಟು ಆಳಬೇಕೆಂಬ ಕೆಟ್ಟ ಹಠವುಳ್ಳವನು ನಾನು. ನೋಡಂಬಿಕಾ, ನೀನು ಹಠ ಮಾಡಿದಷ್ಟು ಈ ಗಂಡಿನಲ್ಲಿ ಚಟ ಜಾಸ್ತಿ ಆಗುತ್ತಾ ಹೋಗುತ್ತದೆ. ನಿನ್ನ ಮುಂದೆ ಒಂದು ಹೆಜ್ಜೆ ಇಟ್ಟಿದ್ದೆ, ಆದ್ರೆ ನಿನಗೆ ನನ್ನ ಮೇಲೆ ಹಾನಿಯಾಗಿದೆ. ಮಾಂತೇಶ, ಮರೆಯದಿರು ಸುಧ್ಯಾನ ಬಣ್ಣ. ಸುಡುವ ಅಗ್ನಿವನಿಗೆ ಸರಸಬಾರದು ಅಷ್ಟೊಂದು ಒಳ್ಳೆಯದಲ್ಲ. ಅಜ್ಞಾನವನ್ನ ಮುಂದುವರಿಸಿದ್ದೆ ಆದ್ರೆ ನನ್ನ ಕೈಯಲ್ಲಿ ನೀನು ಅಂತ್ಯ ಕಾಣ್ಬೇಕಾಗುತ್ತೆ ಮೂರ್ಖ. ಏ ಅಂಬಿಕಾ, ನನ್ನ ಅಂತ್ಯ ಕಾಣುವ ಮುನ್ನವೇ ನನ್ನ ಪ್ರಥಮ ನಾಟಕದ ನಾಂದಿ ಪ್ರಾರಂಭವಾಗಬೇಕಾಗುತ್ತದೆ. ನನ್ನ ನಾಟಕದ ಪ್ರಥಮ ನಾಂದಿಯ ದೃಶ್ಯವೇ ನಿನ್ನ ಶೀಲಹರಣ. ನಂತರ ಬರುವ ದೃಶ್ಯಗಳನ್ನು ಅರಗಿಸಿಕೊಳ್ಳುವ ಧೈರ್ಯ ನನ್ನಲ್ಲಿದೆ. ನೋಡಂಬಿಕಾ, ನನ್ನ ನಾಟಕದಲ್ಲಿ ನಾಯಕಿಯಾದರೂ ಸರಿ, ಕಳ್ಳ ನಾಯಕಿಯಾದರೂ ಸರಿ, ಒಟ್ಟಿನಲ್ಲಿ ನೀನು ನನ್ನವಳಾಗಲೇಬೇಕು. ಬೇಡ ಮಾಂತೇಶ, ಬೇಡ. ಹಠಕ್ಕೆ ಬಿದ್ದು ಅವಮಾನ ಬೇಡ. ನನ್ನ ಮಾತನ್ನು ಸ್ವಲ್ಪ ಕೇಳು. ಏ ಅಂಬಿಕಾ,
ಇದು ಮಾತನ್ನು ಕೇಳುವ ಹೇಳುವ ಸಮಯವಿದಲ್ಲ. ನಾವಿಬ್ಬರು ಸೇರಿ ಸರಸವಾಡುವ ಸಮಯವಿದು. ಅಂತೂ ಮಾತಿಗೆ ಮರ್ಯಾದೆ ನೀಡುವ ಮನುಷ್ಯ ನೀನಲ್ಲ. ಕತ್ತಿಗೆ ಲತ್ತೆ ಪೆಟ್ಟು ತಿಂದಾಗಲೇ ಒಳ್ಳೆ ಬುದ್ಧಿ ಬರೋದು. Fellow. ಅಂಬಿಕಾ, ಅಂಬಿಕಾ, ನೀನು ನನ್ನ ಕೆನ್ನೆಯನ್ನು ಮುಟ್ಟಿ ನನ್ನನ್ನು ಮತ್ತಷ್ಟು ರೊಚ್ಚಿಗೆ ಬಿಸಿರುವೆ. ಈಗ ನಾನು ಎಡೆ ತುಳಿದ ಘಟಸರ್ಪ, ಈ ಘಟಸರ್ಪ ನಿನ್ನನ್ನು ಯಾವಾಗ ಕಚ್ಚುತ್ತದೋ ಗೊತ್ತಿಲ್ಲ. 10 ಕೊಲೆಗಳನ್ನು ಮಾಡಿ ತಕ್ಕಿಸಿಕೊಳ್ಳುವ ಧೈರ್ಯ ನನ್ನ ಮನೆತನಕ್ಕಿರುವಾಗ ನಿನ್ನನ್ನು ಇಲ್ಲೇ ಹೂತು ಬಿಡಬಹುದಾಗಿತ್ತು. ನಿನ್ನನ್ನು ಇಲ್ಲಿ ತನಕ ಬದುಕಲು ಬಿಟ್ಟಿದ್ದೀನಿ. ಯಾಕೆ ಗೊತ್ತಾ? ನನ್ನ ಪ್ರೀತಿಸ್ತಾ ಇದ್ದೇನೆ, ನಿನ್ನನ್ನ ಹುಚ್ಚಂತರ ಪ್ರೀತಿಸ್ತಾ ಇದ್ದೇನೆ. ಅದನ್ನ ಹೇಳಕ್ ಬರಲ್ಲ ಅಂತ ಈ ರೀತಿ ಮಾತಾಡಿ ಹೋಗ್ತಾ ಇದೀಯ. ಬಿಡಲ್ಲ ಕಣೆ, ಬಿಡಲ್ಲ. ಒಂದಿಲ್ಲ ಅದೊಂದು ದಿನ ಈ ಘಟಸರ್ಪ ನಿನ್ನನ್ನು ಕಚ್ಚದೆ ಸುಮ್ಮನೆ ಬಿಡೋದೇ ಇಲ್ಲ. ಅಂಬಿಕಾ, ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ ಕಣೆ. ಸಂಗೀತವೇ ಹೆಣ್ಣು